ದತ್ತಾತ್ರೇಯರ ದಿನಚರಿ. ದತ್ತರ ದಿನಚರಿ. ದತ್ತಗುರುವಿನ ದಿವ್ಯ ದಿನಚರಿಯ ಪೇಳುವೆನು ಶ್ರದ್ಧೆಯಂ ಕೇಳಿದೊಡೆ ಪಾಪಲಯವಾಗುವುದು ಸ್ಮರ್ತಗಾಮಿಯು ದೇವ ನೆನೆಸಿದಾಗಲೇ ಬರುವ ಸಂದೇಹ ಬೇಡಿದಕ್ಕೆ ನಿಶ್ಚಯದಿ ನಂಬುವುದು ಸಹ್ಯಾದ್ರಿ ಪರ್ವತದಿ ವಾಸವಂ ಮಾಡುವನು ಮಾಹೂರ ಗಡದೊಳಗೆ ಪ್ರತಿ ದಿವಸ ಮಲಗುವನು ಬೆಳಗು ಮುಂಜಾವಿನೊಳು ಬ್ರಾಹ್ಮ್ಯ ಕಾಲದೊಳೆದ್ದು ಪಾಪನಾಶಿನಿಯಾದ ಗಂಗೆಯುಳು ಮೇಯುವನು ಗಂಗೆಯುಳು ಸ್ನಾನವನ್ನು ಬಹುಸಾರೆ ಮಾಡುವನು ಕೌರವರು ಪಾಂಡವರು ಎಲ್ಲಿ ಬಡಿದಾಡಿದರು ಎಲ್ಲಿ ಭಗವಾನ್ ಕೃಷ್ಣ ಸಾರಥ್ಯ ಮಾಡಿದನು ಆ ಕುರುಕ್ಷೇತ್ರದೊಳು ಆಚಮನ ಮಾಡುವನು ಪುಣ್ಯತಮ ಸ್ನಾನದೊಳು ಮುಂಬೈ ಸಮೀಪದೊಳು ಭಸ್ಮವನ್ನು ಧರಿಸುವನು ಧೂತ ಪಾಪೇಶ್ವರದಿ ಪರಮ ಪಾವನವಾದ ಕೃಷ್ಣ ವೇಣಿಯ ದಡದಿ ಸಂಧೆಯಂ ಗೈಯುವನು ಕರಹಾಡ ಗ್ರಾಮದೊಳು ಪುಂಡಲೀಕನು ಗೈದ ಪಿತರ ಸೇವೆಗೆ ಮೆಚ್ಚಿ ಪಾಂಡುರಂಗನು ಎಲ್ಲಿ ಇಟ್ಟಿಗೆಯನೇರಿದನು ನಾಮಗರ್ಜನೆಯ ಆ ಪಂಡರಿಯಪುರದೊಳಗೆ ಬಹುಪರಿಯ ಸೌಗಂಧ ವಸ್ತುಗಳ ಧರಿಸುವನು ಭಾವಿಕರ ತವರು ಮನೆಯೆಂದು ಹೆಸರಾಗಿರುವ ಎಂದೆಂದಿಗೂ ಸವೆಯದಂತಿರುವ ಅಚ್ಚರಿಯ ಶುದ್ಧ ಭಸ್ಮದ ಗುಡ್ಡದಿಂದ ಶೋಭಿಸುತ್ತಿರುವ ಗಾಣಗಾಪುರದೊಳಗೆ ನಡೆಸುವನು ಧ್ಯಾನವನು ತನ್ನ ಭಕ್ತರ ಕಾಯಲೆಂದು ಲಕ್ಷ್ಮೀದೇವಿ ಕೊಲ್ಲಾಸುರನನ್ನು ಕೊಂದು ಎಲ್ಲಿ ತಳ ಊರಿದಳು ಕರವೀರಪುರವೆಂದು ಯಾವುದನ್ನು ಕರೆಯುವರು ಅಲ್ಲಿ ಕೊಲ್ಲಾಪುರದಿ ಮಧುಕರಿಯ ಬೇಡುವನು ನಿತ್ಯ ತೃಪ್ತನು ದೇವ ಊಟವೇತಕ್ಕೆ ಬೇಕು ಮಾನವರನನ್ನು ಕರೆಸಿ ವರ್ತನೆಯ ತೋರುವನು ಸಾರಾಪುರವೆಂಬಲ್ಲಿ ಭೋಜನವ ಮಾಡುವನು ವಿಶ್ರಾಂತಿ ಪಡೆಯುವನು ಮಾಹೂರದಲ್ಲಿ ಸ್ವಲ್ಪ ಭಕ್ತ ಕಾರ್ಯಕ್ಕಾಗಿ ಸಂಚಾರವಾದ ಮೇಲೆ ಸಂಜೆಯಲ್ಲಿ ಹೊರಡುವನು ಪಶ್ಚಿಮದ ಸಾಗರಕ್ಕೆ ಗಣಪತಿಯು ಸ್ಥಾಪಿಸಿದ ಮಹಾಬಲೇಶ್ವರನೆಡೆಗೆ ಗೋಕರ್ಣ ಕ್ಷೇತ್ರಕ್ಕೆ ಸಂಧೆ ಮಾಡುವುದಕ್ಕೆ ನಡುವೆ ಅಲ್ಲಲ್ಲಿ ಭಕ್ತರಿಚ್ಛಿಸಿದಂತೆ ಬೇಕಾದ ಕಡೆಯಲ್ಲಿ ಬೇಕಾದ ವೇಳೆಯಲ್ಲಿ ತತ್ಕಾಲ ಹೋಗುವನು ಭಾವಿಕರ ಪೊರೆಯುವನು ಭಕ್ತ ವತ್ಸಲನೀತ ಕರೆದೊಡನೆ ಬರುತಿಹನು ಈ ರೀತಿ ವ್ಯಾಪಕನು ಸಂಚಾರ ಮಾಡುವನು ಏನಿದಚ್ಚರಿಯೆಂದು ಬಟ್ಟು ಕಚ್ಚಲು ಬೇಡಿ ಮಾಯೆಯೊಡೆಯಗೆ ಕಠಿಣ ಮಾತೆಂಬುದಿರಬಹುದೇ ನಂಬಿ ಭಜಿಸುತ್ತ ನೋಡಿ ಅವನ ಕಾರುಣ್ಯವನ್ನು ಅವನನ್ನು ಅರಿಯದಲೆ ನಂಬಿಕೆಯ ತೋರದಲೆ ಕಷ್ಟಪಡುವರು ಜನರು ಉದಯವು ಬರುವುದು ನೋಡಿ ಇನ್ನಾದರೂ ಬೇಗ ಕಣ್ತೆರೆದು ಪರೀಕ್ಷಿಸಲಿ ನಾನಾವ ಭಿನ್ನದಿ ಅವನನ್ನು ಪೂಜಿಸಲಿ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ.